ತಾಂತ್ರಿಕ ದೋಷದಿಂದ ನಮ್ಮ ಮೆಟ್ರೋ ನಿಂತಲ್ಲೇ ನಿಂತಿದೆ. ಹಾಗಾಗಿ ಪ್ರಯಾಣಿಕರು ಪರದಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ತಾಂತ್ರಿಕ ದೋಷದಿಂದ ನಮ್ಮ ಮೆಟ್ರೋ ನಿಂತಿದೆ, ಹಾಗಾಗಿ ಪ್ರಯಾಣಿಕರ ಪರದಾಟ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ನಮ್ಮ ಮೆಟ್ರೋ ಸ್ಥಗಿತದ ಹಿನ್ನೆಲೆ ಪ್ರಯಾಣಿಕರ ಪರದಾಟ. ಎಷ್ಟೋ ಜನ ನಮ್ಮ ಮೆಟ್ರೋ ಮೇಲೆ ಅವಲಂಬನೆ ಆಗಿದ್ದಾರೆ, ಸಿಲಿಕಾನ್ ಸಿಟಿ ಜನ. ಈಗ ತಾಂತ್ರಿಕ ದೋಷದಿಂದ ಸ್ಥಗಿತ ಆಗಿರೋ ಕಾರಣದಿಂದ ಪ್ರಯಾಣಿಕರ ಪರದಾಟ ಸಹಜವಾಗಿ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇರೋದು ತಾಂತ್ರಿಕ ದೋಷದಿಂದ ನಮ್ಮ ಮೆಟ್ರೋ ನಿಂತಲ್ಲೇ ನಿಂತಿರೋದು. ಕೆಟ್ಟು ನಿಂತಿದೆ ಮೆಟ್ರೋ, ಪ್ರಯಾಣಿಕರ ಪರದಾಟ. ಎಷ್ಟೋ ಜನ ಕೆಲಸ ತೆರಳೋರು ನಮ್ಮ ಮೆಟ್ರೋ ಮೇಲೆ ಅವಲಂಬನೆ ಆಗಿರ್ತಾರೆ, ಟ್ರಾಫಿಕ್ ಜಾಮ್, ಟ್ರಾಫಿಕ್ ಸಮಸ್ಯೆಯನ್ನ ತಪ್ಪಿಸಿಕೊಳ್ಳಬೇಕು ಅಂತ. ಬಟ್ ನಮ್ಮ ಮೆಟ್ರೋನೇ ಕೆಟ್ಟು ನಿಂತು ಬಿಟ್ರೆ ಪ್ರಯಾಣಿಕರು ಏನು ಮಾಡಬೇಕು? ಏನಾದ್ರೂ ವ್ಯವಸ್ಥೆ ಮಾಡಿಕೊಡಿ ಅಂತ ಆಗ್ರಹಿಸ್ತಿದ್ದಾರೆ. ನಮ್ಮ ಮೆಟ್ರೋ ತಾಂತ್ರಿಕ ದೋಷದಿಂದ ಕೆಟ್ಟು ನಿಂತಿರೋದು. ಸಾಕಷ್ಟು ಜನ ಪ್ರಯಾಣಿಕರ ಪರದಾಟ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 10:30, 11 ಗಂಟೆ ಅಂದ್ರೆ ತುಂಬಾ ಜನ ಕೆಲಸಕ್ಕೆ ಹೋಗೋರು ನಮ್ಮ ಮೆಟ್ರೋ ಮೇಲೆ ಅವಲಂಬನೆ ಆಗಿರ್ತಾರೆ. ಈಗ ಮೆಟ್ರೋ ನಿಂತ್ಕೊಂಡಿರೋದ್ರಿಂದ ಪ್ರಯಾಣಿಕರ ಪರದಾಟ ಸಹಜವಾಗಿ ಆಗ್ತಾ ಇದೆ. ಸಿಲಿಕಾನ್ ಸಿಟಿ ಜನರ ಅಚ್ಚುಮೆಚ್ಚು ನಮ್ಮ ಮೆಟ್ರೋ. ಆ ನಮ್ಮ ಮೆಟ್ರೋದಲ್ಲೇ ತಾಂತ್ರಿಕ ದೋಷ ಉಂಟಾಗಿರೋದು ವಿಪರ್ಯಾಸದ ಸಂಗತಿ. ಪಾಪ ಪ್ರಯಾಣಿಕರ ಪರದಾಟ ಆಗ್ತಾ ಇರುವಂತಹ ದೃಶ್ಯ. ಮೇಲ್ನೋಟಕ್ಕೆ ತಾಂತ್ರಿಕ ದೋಷ ಕೆಟ್ಟು ನಿಂತ್ಕೊಂಡಿದೆ ನಮ್ಮ ಮೆಟ್ರೋ ಅಂತ ಹೇಳಲಾಗ್ತಾ ಇದೆ. ಎಕ್ಸಾಕ್ಟ್ಲಿ ಸಮಸ್ಯೆಗೆ ಏನು ಇನ್ನಷ್ಟೇ ಮಾಹಿತಿ ಸಿಗಬೇಕು. ಪ್ರಯಾಣಿಕರಿಗೆ ಅಲ್ಲಿ ವ್ಯವಸ್ಥೆ ಆಗಿಲ್ಲ, ಹಾಗಾಗಿ ಪರದಾಡ್ತಾ ಇರೋದು. ಬೇರೆ ವ್ಯವಸ್ಥೆನ ಪ್ರಯಾಣಿಕರೇ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಸಡನ್ ಆಗಿ ಯಾವ ರೀತಿಯ ವ್ಯವಸ್ಥೆ ಆಗುತ್ತೋ ಗೊತ್ತಿಲ್ಲ. ಅಲ್ಲಿ ತುರ್ತಾಗಿ ಹೋಗೋರು, ಕೆಲಸಗಳಿಗೆ ಹೋಗೋರು ಎಲ್ಲರೂ ಕೂಡ ಬೇರೆ ವ್ಯವಸ್ಥೆನ ತಾವೇ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ. ಪೀಣ್ಯ ಮೆಟ್ರೋ ನಿಲ್ದಾಣದ ದೃಶ್ಯ ನಾವೀಗ ನೋಡ್ತಾ ಇರೋದು. ಪೀಣ್ಯ ಮೆಟ್ರೋ ನಿಲ್ದಾಣದಲ್ಲೇ ಈಗ ನಮ್ಮ ಮೆಟ್ರೋ ಕೆಟ್ಟು ನಿಂತಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಸಂಸತ್ನ ಉಗ್ರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು. ಸಂಸದ ಸ್ಥಾನದಿಂದ ಈ ಕೂಡಲೇ ವಜಾ ಆಗಬೇಕು ಅನ್ನುವಂತ ಆಗ್ರಹ ಹೆಚ್ಚಾಗ್ತಾ ಇದೆ. ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಸದ್ಯ ಆಗ್ರಹಿಸ್ತಾ ಇರೋದು, ಪ್ರತಿಭಟನೆಗೆ ಮುಂದಾಗಿರೋದು. ಸಂಸದ ಪ್ರತಾಪ್ ಸಿಂಹ ಅವರು ದೇಶದ್ರೋಹಿ ಅಂತ ಫ್ಲೆಕ್ಸ್